ಹಲ್ಲೆಲೂಯಾ. ಇವತ್ತು ಒಂದು ದಿವ್ಯವಾದ ಸಂದೇಶ ಕೊಡೋದಕ್ಕಿಂತ ಮುಂಚೆ ವಿಶೇಷವಾದಂಥ ಪ್ರಕಟಣೆ. ಈಗಾಗಲೇ ತಿಂಗಳ ಗಂಟಲೆ ನಾವು ಆಗಸ್ಟ್ 15, 16, 17ನೇ ತಾರೀಕಿನ ಕೂಟಕ್ಕಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಆ ಸಮಯ ಬಂದೇ ಬಿಡ್ತು. ಇದೇ ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ಸರಿಯಾಗಿ ಪ್ರಾರ್ಥನೆ ಪ್ರಾರಂಭವಾಗ್ತಾ ಇದೆ. ಆತ್ಮೀಯ ದೇವಜನರೇ, ದೂರದ ಪ್ರಾಂತ್ಯದಿಂದ ಬರುವಂಥವರೆಲ್ಲರೂ ಸದಾ ಒಂದು ವೇಳೆ ಗುರುವಾರ ನೈಟೇ ನೀವು ಬಂದು ದೇವ ಮಂದಿರದಲ್ಲಿ ನೀವು ತಂಗಬಹುದು. ನಿಮಗೆ ಗುರುವಾರ ನೈಟ್ ಉಳಿದುಕೊಳ್ಳೋದಕ್ಕೂ ಸದಾ ನಾವು ಅವಕಾಶ ಮಾಡಿ ಕೊಡಲಿಕ್ಕಿದ್ದೇವೆ. ಈಗಾಗಲೇ ಪ್ರಕಟಿಸಲ್ಪಟ್ಟ ಹಾಗೆ ಗಾನ ಕುರಿ ಅವರು ಛತ್ತೀಸ್ಗಢದಿಂದ ಬರ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಬಹಳ ಪ್ರಖ್ಯಾತಿ ಉಳ್ಳಂಥ ದೈವ ಸೇವಕರು ಮತ್ತು ಉನ್ನತವಾದಂಥ ಪ್ರವಾದಾತ್ಮನ ವರದಿಂದ ತುಂಬಲ್ಪಟ್ಟಂಥ ಅಭಿಷಕ್ತರು. ದೇನಾಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ, ಭವಿಷ್ಯತ್ತಿನಲ್ಲಿ ಯಾವ ಯಾವ ಸಂಗತಿಗಳು, ಯಾವ ಯಾವ ಕಾರ್ಯಗಳು ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿದ್ದಾರೋ ಆ ಆಶೀರ್ವಾದದ ವಾಗ್ದಾನಗಳನ್ನು ಕೇಳುವುದಕ್ಕೆ ಮರಿಬೇಡ್ರಿ. ನಿಮ್ಮ ಜೀವಿತದಲ್ಲಿ ಇರುವಂಥ ಎಲ್ಲ ಬಂಧನಗಳನ್ನು, ಪಾಪದ, ಶಾಪದ, ಮಾಟ ಮಂತ್ರದ, ಸಾಲ ಸಂಗತಿಗಳನ್ನು, ಅನೇಕ ವಿಧವಾದ ಅನಾರೋಗ್ಯದ ತಡೆಗಳನ್ನು ಒಡೆಯುವಂಥ ಒಂದು ವಿಶೇಷವಾದಂಥ ಸಮಯ ಆಗಸ್ಟ್ 15, 16, 17 ಆಗಿರುವಂಥದ್ದಾಗಿದೆ. ಅಷ್ಟು ಮಾತ್ರವಲ್ಲ, ಭಾರತದಾದ್ಯಂತ ಈಗಾಗಲೇ ದೇಶ ವಿದೇಶಗಳಲ್ಲಿ ಅವರ ಸಂದೇಶಗಳ ಮೂಲಕವಾಗಿ ಉಜ್ಜೀವನಗೊಳ್ಳುತ್ತಿರುವಂಥ ಅನೇಕ ಆತ್ಮೀಯ ಮಕ್ಕಳು ಅವರ ವಿಷಯದಲ್ಲಿ ಈಗಾಗಲೇ ಮಾತನಾಡುತ್ತಿರುವಂಥ ಸಂಗತಿ, ಅವರ ಪ್ರಾರ್ಥನಾ ಜೀವಿತದ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಿ. ಅವರು ಬೇರೆ ಯಾರಲ್ಲ, ಸಿಸ್ಟರ್ ಮೋನಿಕಾ. ಆತ್ಮೀಯ ದೇವಜನರೇ, ಅವರು ಸದಾ 3 ದಿನಗಳ ಕಾಲ ದೇವರ ವಾಕ್ಯದ ಸಂದೇಶವನ್ನು ಹೊತ್ತು ತರಲಿಕ್ಕಿದ್ದಾರೆ. ಅದಾದ ನಂತರ ನಾನು ಸದಾ ನಿಮ್ಮ ಸೇವೆ ಮಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಬನ್ರಿ, ಮಿಸ್ ಮಾಡಬೇಡ್ರಿ. ಸರಿಯಾಗಿ ಆಗಸ್ಟ್ 15 ಬೆಳಗ್ಗೆ 9 ಗಂಟೆಯಿಂದ 17ನೇ ತಾರೀಕು ದಿನಾಂಕ ಸ್ತೋತ್ರವಾಗಲಿ ಮಧ್ಯಾಹ್ನ 2 ಗಂಟೆ ತನಕ ನಡೆಯುವಂಥ ಈ ಕೂಟದಲ್ಲಿ ಕುಟುಂಬವಾಗಿ, ಸಭೆಯಾಗಿ, ಸೇವಕರುಗಳಾಗಿ ಎಲ್ಲರೂ ಸದಾ ಒಟ್ಟಾಗಿ ಬರೋಣ. ಎಲ್ಲರಿಗೂ ಊಟದ ವ್ಯವಸ್ಥೆ ಇರ್ತದೆ, ಎಲ್ಲರಿಗೂ ಸದಾ ಉಳಿದುಕೊಳ್ಳುವಂಥ ವ್ಯವಸ್ಥೆ ಇರ್ತದೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ದೇವಜನರೇ, ಪ್ರಾರ್ಥನೆ ಮಾಡುವುದರ ಮೂಲಕವಾಗಿ ಪ್ರಾರ್ಥನೆಯಿಂದ ಆಗುವಂಥ ಲಾಭಗಳ ಬಗ್ಗೆ ಸ್ವಲ್ಪ ಸಮಯಗಳ ಕಾಲ ಇವತ್ತು ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡುವಂತರಾಗೋಣ. ಎಷ್ಟು ಜನ ಪ್ರಾರ್ಥನೆ ಬಗ್ಗೆ ಆಸಕ್ತಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ 100 ಸಂದೇಶಗಳು ಪ್ರಾರ್ಥನೆ ಬಗ್ಗೆನೇ ಮಾತನಾಡಿದ್ದೇವೆ. 100 ಸಂದೇಶಗಳಲ್ಲಿ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕೆಂಬುದಾಗಿ, ಹೇಗೆ ಪ್ರಾರ್ಥನೆಗಳನ್ನು ಮಾಡಿದರೆ ಹೇಗೆ ಅದ್ಭುತಗಳು ನಡೀತದೆ ಎಂಬುದಾಗಿ ದೇವರ ವಾಕ್ಯವನ್ನು ಸಾರಿದ್ದೇವೆ. ಅದರೊಟ್ಟಿಗೆ ಇವತ್ತು ಸದಾ ದೇವರ ಆತ್ಮನು ನಮ್ಮೊಟ್ಟಿಗೆ ಮಾತನಾಡಲಿಕ್ಕಿದ. ಪ್ರಾರ್ಥನೆ ಮಾಡುವುದರಿಂದ ಸಿಗುವಂತ ಪ್ರಾಮುಖ್ಯವಾದಂತಹ ಲಾಭಗಳನ್ನು ಕುರಿತು ದೇವರಾತ್ಮನು ಇವತ್ತು ನಮ್ಮ ಸಂಗಡ ಮಾತನಾಡುವಂತ. ಪ್ರಲಾಪ ಪುಸ್ತಕ ಎಲ್ಲರೂ ತೆಗೆದಿಟ್ಟುಕೊಳ್ಳ್ರಿ. 3ನೇ ಅಧ್ಯಾಯ, ಅದರ 57, 58, 59ನೇ ವಚನ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ. ಕರ್ತನೆ, ನೀನು ನನ್ನ ವ್ಯಾಜ್ಯಗಳನ್ನು ನಡೆಸಿ ನನ್ನ ಪ್ರಾಣವನ್ನ ಉಳಿಸಿದ್ದಿ. ಯೆಹೋವನೇ, ನನಗಾದ ಅನ್ಯಾಯವನ್ನು ನೋಡಿದ್ದಿ. ನನಗೆ ನ್ಯಾಯ ತೀರಿಸು. ಎಲ್ಲರೂ ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಹೌದು ಪ್ರೀತಿಯುಳ್ಳ ದೇವಜನರೇ, ಕೂಗನ್ನ ಕೇಳುವ ದೇವರು ನಮಗೆ ಮನ ನೆಮ್ಮದಿಯನ್ನು ಕೊಡುವಂತವನಾಗಿದ್ದಾನೆ. ಇಲ್ಲಿ ಭಕ್ತನಾಗಿರುವಂತ ಯೆರೆಮೀಯನು ದೇವರ ಸನ್ನಿಧಾನದಲ್ಲಿ ಕೂಗುತ್ತಾನೆ, ಮೊರೆ ಇಡುತ್ತಾನೆ, ಪ್ರಾರ್ಥಿಸುತ್ತಾನೆ. ಆ ಪ್ರಾರ್ಥನೆಗೆ ಸದುತ್ತರವಾಗಿ, ಆ ಕೂಗಿಗೆ ಸದುತ್ತರವಾಗಿ ಮೊಟ್ಟ ಮೊದಲನೆಯ ಕಾರ್ಯ, ದೇವರೇ ಆತನ ಮಧ್ಯದಲ್ಲಿ ಪ್ರಸನ್ನನಾಗುತ್ತಾನೆ. ದೇವರೇ
ಆತನ ಮಧ್ಯದಲ್ಲಿ ಇಳಿದು ಬರ್ತಾನೆ. ಬಂದ ತಕ್ಷಣವೇ ಆತನಿಗೆ ಹೇಳುವಂತ ಮೊದಲನೇ ಸಂಗತಿ, ಭಯಪಡಬೇಡ. ಏನ್ ಪಡಬೇಡ? ಭಯಪಡಬೇಡ. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವಂತಹ ದೇವರ ಮಕ್ಕಳೇ, ಈ ಪ್ರಪಂಚದಲ್ಲಿ ನಿನ್ನ ಕಷ್ಟದ ಸಮಯದಲ್ಲಿ, ನಿನ್ನ ಕಣ್ಣೀರಿನ ಸಮಯದಲ್ಲಿ, ನಿನ್ನ ಒಂಟಿತನದ ಸಮಯದಲ್ಲಿ, ನಿನ್ನ ರೋಗದ ಸಮಯದಲ್ಲಿ, ನಿನ್ನ ಸಾಲದ ಸಮಯದಲ್ಲಿ, ವೈಯಕ್ತಿಕವಾಗಿ ನಿನ್ನ ಬದುಕಿನಲ್ಲಿ ಎದುರಾಗುವಂತ ವೈರಿಗಳ ತಂತ್ರಗಳು ನಿನ್ನ ಕುಟುಂಬ, ನಿನ್ನ ಜೀವನ ಹಾಳು ಮಾಡುತ್ತಾ ಬದುಕೇ ಬೇಡ ಎಂಬುದಾಗಿ ಇರುವಂತ ಸಂದರ್ಭದಲ್ಲಿ ನಾವು ಯಾರನ್ನು ನೋಡುತ್ತೇವೆ, ಯಾರ್ಯಾರ ಬಳಿಗೆ ಹೋಗುತ್ತೇವೆ, ಯಾರ್ಯಾರನ್ನು ಕೂಗುತ್ತೇವೆ, ಯಾರ್ಯಾರನ್ನು ಕರೀತೇವೆ, ಯಾವ ಸಂಬಂಧಗಳಿದಾವೋ ಎಲ್ಲ ಸಂಬಂಧಗಳನ್ನ ಹುಡುಕಿಕೊಂಡು ಹೋಗುತ್ತೇವೆ. ಆದರೆ ಯಾರೂ ನಮ್ಮನ್ನ ಆದರಿಸಲ್ಲ, ಯಾರೂ ನಮ್ಮನ್ನ ಸಂತೈಸಲ್ಲ. ಬರೋದ್ರೊಳಗೆ ಲೇಟ್ ಆಗ್ಬಿಡುತ್ತೆ. ಬರೋದ್ರೊಳಗೆ ಏನಾಗುತ್ತೆ? ಅವ್ರು ಬರೋದ್ರೊಳಗೆ ಲೇಟ್ ಆಗುತ್ತೆ. ಅವ್ರು ಸಹಾಯ ಮಾಡ್ತಾರೋ ಬಿಡ್ತಾರೋ ಸೆಕೆಂಡರಿ. ಆದರೆ ಬೈಬಲ್ ಹೇಳ್ತದೆ, ಯೆರೆಮೀಯನು ಕೂಗಿದ ತಕ್ಷಣ ದೇವರು ಆತನ ಬಳಿಯಲ್ಲಿ ಬಂದನಂತೆ. ಆತನಿಗೆ ಭಯಪಡಬೇಡ ಎಂಬುದಾಗಿ ಹೇಳಿದನಂತೆ. ಈ ಮಾತನ್ನ ಯಾವಾಗ ಆತನು ಹೇಳ್ತಿದ್ದಾನೆ ಎಂಬುದಾಗಿ ಗಮನಿಸುವಾಗ, ಸೆರೆಮನೆಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಈತನು ಪಾಪಿ ಅಲ್ಲ, ಈತನು ದ್ರೋಹಿ ಅಲ್ಲ, ಈತನು ಅನೀತಿವಂತನಲ್ಲ. ಈತನು ಎಷ್ಟು ಪರಿಶುದ್ಧನೆಂದರೆ, ಬೈಬಲ್ ಅಲ್ಲಿ ನಾವು ನೋಡುವಂತವರಾಗಿದ್ದೇವೆ, ನೀತಿಯ ಕಾರ್ಯಗಳನ್ನು ಎತ್ತಿ ಹಿಡಿದಂತ ಒಬ್ಬ ಪ್ರವಾದಿ, ನ್ಯಾಯವನ್ನು ಎತ್ತಿ ಹಿಡಿದಂತ ಪ್ರವಾದಿ, ದೇವರ ಬಾಯಿಂದ ಹೊರಟು ಬಂದಂತ ಪ್ರತಿಯೊಂದು ಪರಿಶುದ್ಧ ಮಾತುಗಳನ್ನ ಇದು ಯೆಹೋವನ ನುಡಿ ಎಂಬುದಾಗಿ ಪಕ್ಷಪಾತವಿಲ್ಲದೆ, ಮುಖದಾಕ್ಷಿಣ್ಯವನ್ನ ನೋಡದೆ, ಪ್ರತಿಯೊಂದು ಸಂಗತಿಗಳನ್ನ ದೇವರು ಪರಲೋಕದಿಂದ ಪ್ರಕಟಿಸಿದಂತ ಪ್ರತಿಯೊಂದು ಮಾತುಗಳನ್ನ ಜನರ ಮಧ್ಯದಲ್ಲಿ ಪ್ರಕಟಿಸುತ್ತಾ, ಜನರು ಎಷ್ಟೇ ಆತನಿಗೆ ಕೀಳಾಗಿ ಹೇಳಿದರು, ಆತನಿಗೆ ಅವಮಾನಿಸಿದರು, ನಿಂದಿಸಿದರು, ದುಃಖಪಡಿಸಿದರು, ದೇವರ ಪರವಾಗಿ ನಿಂತ ಪ್ರವಾದಿ ಇವತ್ತು ಸೆರೆಮನೆಯಲ್ಲಿ ಇದ್ದಾನೆ. ಹಲ್ಲೆಲೂಯ. ಬಹಳ ಜನ ಅನ್ಕೊಂಡ್ ಬಿಟ್ಟಿರ್ತೇವೆ, ನಾವೆಷ್ಟು ಪ್ರಾರ್ಥನೆ ಮಾಡುತ್ತೇವೆ, ನಾವು ಯಾರಿಗೂ ಅನ್ಯಾಯ ಮಾಡಲ್ಲ, ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ನೋಯಿಸಲ್ಲ, ಯಾರಿಗೂ ತೊಂದರೆ ಕೊಡಲ್ಲ, ನಮ್ಮ ಪಾಡಿಗೆ ನಾವು ಇರ್ತೇವೆ, ನಮ್ಮ ಪಾಡಿಗೆ ನಾವು ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಪಾಡಿಗೆ ನಾವು ಚರ್ಚಿಗೆ ಹೋಗ್ತೇವೆ, ನಮ್ಮ ಪಾಡಿಗೆ ನಾವು ದೇವರನ್ನ ಆರಾಧಿಸುತ್ತೇವೆ, ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿ ಬದುಕಬೇಕೆಂಬುದಾಗಿ ಇಷ್ಟಪಡ್ತೇವೆ. ಆದ್ರೆ ನಮಗೇನಿಲ್ಲ, ನೆಮ್ಮದಿ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಇಲ್ಲ. ಯಾರಾದ್ರೂ ಒಬ್ರು ಎದ್ದೊಳ್ತಾರೆ, ಯಾರಾದ್ರೂ ಒಬ್ರು ಬೈತಾರೆ, ಯಾರಾದ್ರೂ ಒಬ್ರು ಕೀಳಾಗಿ ಮಾತನಾಡ್ತಾರೆ, ಯಾರಾದ್ರೂ ಒಬ್ರು ಅವಮಾನ ಮಾಡ್ತಾರೆ, ಯಾರಾದ್ರೂ ಒಬ್ಬರು ನಮ್ಮ ಜೀವಿತದಲ್ಲಿ ಸರಿ ಇಲ್ಲ ಎಂಬುದಾಗಿ ನಮ್ಮ ಬಗ್ಗೆನೇ ಮಾತನಾಡುತ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಮಾತಾಡೋರಿಗೆ ಮಾತಾಡೋದಕ್ಕೆ ಬಿಡಬೇಕ್ರಿ. ಹಲ್ಲೆಲೂಯ. ಬೈಯೋರಿಗೆ ಬೈಯೋದಕ್ಕೆ ಬಿಡಬೇಕು. ಕೀಳಾಗಿ ಮಾತನಾಡೋರನ್ನ ಇನ್ನು ಮಾತನಾಡ್ರಿ ಎಂಬುದಾಗಿ ಹೇಳಬೇಕು. ಯಾವ ತಪ್ಪು ಮಾಡದೆ ಇರುವಂತಹ ಈ ಪರಿಶುದ್ಧ ಜೀವಿತವನ್ನ ನಡೆಸ್ತಿರುವಂತ ಪ್ರವಾದಿ ಸೆರೆಮನೆಯಲ್ಲಿ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಆ ಸೆರೆಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಸದಾ ದೇವರನ್ನ ಕೂಗೋದು, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋದನ್ನ ಆತನು ನಿಲ್ಲಿಸಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ನಮ್ಮ ಜೀವಿತದಲ್ಲಿ ಮಾತ್ರ ಕಷ್ಟ ಬರ್ತದೆ, ನಮ್ಮ ಜೀವಿತದಲ್ಲಿ ಮಾತ್ರ ನಿಂದೆ ಅಪಮಾನಗಳು ಬರ್ತದೆ ಎಂಬುದಾಗಿ ಹೇಳುವಂತ ನಿಮಗೆ ದೇವರಾತ್ಮನು ಹೇಳುತ್ತಿರುವಂತ ಸಂಗತಿಯನ್ನು ಗೊತ್ತಾ? ದೇವಕ್ಕೆ ಮಹಿಮೆಯುಂಟಾಗಲಿ. ಯಾಕೆ ಆ ರೀತಿಯಾದಂತ ಪರಿಸ್ಥಿತಿಗಳು ಬರ್ತದೆ ಅಂದ್ರೆ, ನಾವು ದೇವರಿಗೆ ಇನ್ನೂ ಹತ್ತಿರವಾಗುವುದಕ್ಕಾಗಿ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ದೇವರ ಅದ್ಭುತ ಕಾರ್ಯಗಳನ್ನ ನೋಡುವುದಕ್ಕಾಗಿ, ನಾನು ಎಂಥವನೆಂಬುದಾಗಿ ದೇವರು ಪ್ರಕಟಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಾನು ನಿಮ್ಮ ಮಧ್ಯದಲ್ಲಿ ಎಂಥ ಕಾರ್ಯಗಳನ್ನು ನಡೆಸ್ತೇನೆ ಎಂಬುದಾಗಿ ಹೇಳಿನೇ ಆತನು ನಮ್ಮ ತಲೆಯನ್ನ ಎತ್ತಿ ಹೊಟ್ಟೆ ಕಿಚ್ಚು ಪಡುವಂತವರು ಇನ್ನೂ ಹೊಟ್ಟೆ ಹುರುಕೊಂಡು ಸಾಯುವಷ್ಟರ ಮಟ್ಟಿಗೆ ನಮ್ಮನ್ನ ಆಶೀರ್ವಾದ ಮಾಡುವುದಕ್ಕಾಗಿಯೇ ಕಷ್ಟಗಳು ನಮ್ಮ ಮಧ್ಯದಲ್ಲಿ ಬರುವಂಥದ್ದಾಗಿದೆ. ಕರ್ತನ ಸನ್ನಿಧಾನದಲ್ಲಿ ದಯಮಾಡಿ ನಿಮ್ಮ ಹೃದಯದಲ್ಲಿ ಬರೆದಿಟ್ಟುಕೊಳ್ಳ್ರಿ. ಎಂಥ ಸಮಸ್ಯೆಗಳು ಇರುವುದಾದರೂ ಸಮಸ್ಯೆಗಳ ಪರಿಹಾರಿ, ಸಮಸ್ಯೆಗಳನ್ನು ಪರಿಷ್ಕರಿಸುವಂತ ದೇವರನ್ನ ಮಾತ್ರ ಮರಿಬೇಡ್ರಿ. ಎಂಥ ಘೋರವಾದ ಕಠಿಣವಾದಂತ ಸಮಸ್ಯೆಗಳು ನಿಮ್ಮ ಬಳಿನಲ್ಲಿ ಬರುವುದಾದರೂ
ನೀವು ಕೂಗು ಆತನನ್ನು ಕೂಗಿದ್ರೆ ಎಲ್ಲ ಕಾರ್ಯಗಳನ್ನು ಆತನೇ ನೋಡ್ಕೊಂಡು ಬಿಡ್ತಾನೆ. ಆತನೇ ನಿಮ್ಮ ಪರವಾಗಿ ಎಲ್ಲ ಕಾರ್ಯಗಳನ್ನು ನಡೆಸುವುದಕ್ಕಾಗಿ ನಿಮ್ಮ ಮಧ್ಯದಲ್ಲಿ ಬಂದು ಆತನು ನಿಮಗೆ ಹೇಳ್ತಾನೆ, ನೀನು ಭಯಪಡಬೇಡ, ನಾನಿದ್ದೇನೆ. ಹೆದರಬೇಡ, ನಾನಿದ್ದೇನೆ. ಕಳವಳ ಪಡಬೇಡ, ನಾನಿದ್ದೇನೆ. ಪ್ರಾರ್ಥಿಸುವಾಗ ಮೊಟ್ಟ ಮೊದಲನೇದಾಗಿ ಸಿಗುವಂಥ ಲಾಭ ಏನಂದರೆ, ಪ್ರೀತಿಯುಳ್ಳ ದೇವಶಂಡ್ರೆ, ನಮ್ಮ ದೇವರೇ ನಮ್ಮ ಮಧ್ಯದಲ್ಲಿ ಇಳಿದು ಬರುವಂಥವನಾಗಿ. ದೇವರೇ ಬಂದ ಮೇಲೆ ಅದು ಸೆರೆಮನೆ ಆಗಲಿ, ಅದು ಗುಹೆ ಆಗಲಿ, ಅದು ಘೋರವಾದಂತಹ ಸ್ಥಳವಾಗಿರಲಿ, ಅದು ಭಯಾನಕವಾದಂತಹ ಸ್ಥಿತಿ ಇರಲಿ, ಎಂಥ ಪರಿಸ್ಥಿತಿ ಇದ್ರೂ ಸದಾ ನಮಗೊಂದು ಧೈರ್ಯ ಇರ್ತದೆ. ಆ ಧೈರ್ಯ ಆತನೇ. ಹಲ್ಲೆಲೂಯ. ಆ ಧೈರ್ಯ ಯಾರು? ಯೇಸುವೇ ಧೈರ್ಯವಾಗಿರುವಾಗ ಎಂಥ ವಿಧವಾದಂಥ ಕ್ಲಿಷ್ಟಕರವಾದಂಥ ಪರಿಸ್ಥಿತಿಯು ನಮ್ಮನ್ನು ಮುಟ್ಟೋಕ್ಕಾಗಲ್ಲ. ಎರಡನೇ ಸಂಗತಿ, ಪ್ರಾರ್ಥಿಸುವಂಥ ಸಂದರ್ಭದಲ್ಲಿ ಯೆರೆಮೀಯನು ಕೂಗಿದನು, ದೇವರು ಇಳಿದು ಬಂದು ಆತನಿಗೆ ಅಭಯ ಕೊಟ್ಟನು, ಭಯಪಡಬೇಡ ಅಂತ. ಆತನು ಹೇಳ್ತಾ ಇದ್ದಾನೆ, ಈಗ ನೀನೇ ನನ್ನ ವ್ಯಾಜ್ಯವನ್ನ ತೀರಿಸುವ ದೇವರಾಗಿದೆ. ಹಲ್ಲೆಲೂಯ. ನೀನೇ ನನ್ನ ನ್ಯಾಯವನ್ನ ತೀರಿಸುವ ದೇವರಾಗಿದ್ದಿ ಎಂಬುದು. ಎರಡನೇ ಸಂಗತಿ ಏನು ಗೊತ್ತಾ ಪ್ರೀತಿಯುಳ್ಳ ದೇವಜನರೇ, ಯಾವ ಮಕ್ಕಳು ಕರ್ತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾರೋ, ತಮ್ಮ ಕಷ್ಟಗಳನ್ನ, ತಮ್ಮ ಕೂಗನ್ನ, ತಮ್ಮ ಕಣ್ಣೀರನ್ನ, ತಮ್ಮ ವೇದನೆಯನ್ನ, ತಮಗೆ ಆಗಿರುವಂತ ಅನ್ಯಾಯ, ತಮಗೆ ಆಗಿರುವಂತ ಎಲ್ಲ ವಿಧವಾದಂತ ಅಡೆತಡೆಗಳು, ಇವತ್ತು ಎಷ್ಟು ಅನ್ಯಾಯಗಳು ನಡೀತದೆ ಅಂದ್ರೆ ಬಹಳ ಜನ ಹೇಳುವಂತವರಾಗಿದ್ದಾರೆ, ಜನಕ್ಕೆ ಸ್ತೋತ್ರವಾಗಲಿ, ನನ್ನ ಗಂಡನೇ ನನಗೆ ಮೋಸ ಮಾಡಿಬಿಟ್ಟು ಹೋದ ಎಂಬುದಾಗಿ, ನನ್ನ ಹೆಂಡತಿಯೇ ನನ್ನನ್ನ ಮೋಸ ಮಾಡಿ ಹೋದಳು ಎಂಬುದಾಗಿ. ಅದಕ್ಕಾಗಿ ಕೋರ್ಟ್ ಬಳಿನಲ್ಲಿ ಹೋಗ್ತಾರೆ. ಎಷ್ಟೋ ಕುಟುಂಬಗಳನ್ನ ನೋಡುವಂತ ಸಂದರ್ಭದಲ್ಲಿ ನನ್ನ ಅಣ್ಣನೇ ನಮಗೆಲ್ಲರಿಗೂ ಮೋಸ ಮಾಡಿ ಆಸ್ತಿಯನ್ನ ಕಬಳಿಸಿಕೊಂಡು ಹೋದ ಎಂಬುದಾಗಿ, ನನ್ನ ಸ್ವಂತ ತಮ್ಮನೇ ನಮಗೆಲ್ಲರಿಗೂ ಮೋಸ ಮಾಡ್ದ ಅಂತ. ಅವರು ಹೋಗಲಿ, ತಂದೆ ತಾಯಿಗಳೇ ನಮಗೆ ಭೇದ ಭಾವ ಮಾಡಿ ಅಣ್ಣನಿಗೊಂದು ತಮ್ಮನಿಗೊಂದು ಮಾಡಿ ಅನ್ಯಾಯ ಮಾಡಿಬಿಟ್ರು ಎಂಬುದಾಗಿ. ಇನ್ನು ಅನೇಕ ಸಂದರ್ಭಗಳಲ್ಲಿ ನಾವು ಮಾಡದೇ ಇರುವಂತಹ ತಪ್ಪುಗಳನ್ನ ನಮ್ಮ ಮೇಲೆ ಹಾಕಿ ನಮಗೆ ಅನೇಕ ವಿಧವಾದಂತ ಅನ್ಯಾಯದ ಮಾತುಗಳನ್ನಾಡಿ ನೋಯಿಸುವಂತಹ ಪರಿಸ್ಥಿತಿಗಳನ್ನ ಇವತ್ತು ದಿನಮಾನಗಳಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆ ಪರಿಸ್ಥಿತಿನಲ್ಲಿ ನೀನು ಇರುವುದಾದ್ರೆ ದೇವರ ಮಗುವೆ, ದೇವರು ತನ್ನ ವಾಗ್ದಾನ ವಚನದಲ್ಲಿ ಇದನ್ನ ಪ್ರಕಟಪಡಿಸ್ತಾ ಇದ್ದಾನೆ. ದೇವರು ಸುಮ್ಮನೆ ಬರಲ್ಲ. ನಿನ್ನ ಕೂಗನ್ನ ಕೇಳಿದ ನಂತರ ನಿನ್ನ ಪರವಾಗಿ ಯುದ್ಧ ಮಾಡಿ ನಿನಗೆ ನ್ಯಾಯವನ್ನು ಕೊಡುವುದಕ್ಕಾಗಿ ಬರ್ತಾನೆ. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯ. ನಿನಗೆ ನ್ಯಾಯವನ್ನು ಕೊಡುವುದಕ್ಕೆ ಬರ್ತಾನೆ. ನಾವೆಲ್ಲ ಎಂಥ ಮನುಷ್ಯರು ಗೊತ್ತಾ? ನಮ್ಮ ನ್ಯಾಯವನ್ನ ಕೋರ್ಟ್ ಹತ್ರ ತೆಗೆದುಕೊಂಡು ಹೋಗ್ತೇವೆ, ಪಂಚಾಯತಿ ಕಟ್ಟೆಗೆ ತೆಗೆದುಕೊಂಡು ಹೋಗ್ತೇವೆ, ಯಾರು ದೊಡ್ಡವರಿದ್ದಾರೋ ಅವರ ಬಳಿನಲ್ಲಿ ನಾವು ತೆಗೆದುಕೊಂಡು ಹೋಗ್ತೇವೆ. ಕೋರ್ಟ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಇಬ್ಬರು ಇರ್ತಾರೆ. ಯಾರಿರ್ತಾರೆ? ಲಾಯರ್ಗಳು ಇಬ್ಬರು ಇರ್ತಾರೆ, ಒಬ್ಬರು ಜಡ್ಜ್ ಇರ್ತಾರೆ. ಪರವಾಗಿ ವಾದಿಸುವಂತವರು ಒಬ್ಬರು, ವಿರೋಧವಾಗಿ ವಾದಿಸುವಂತವರೊಬ್ಬರು. ಅವ್ರು ಹೇಗಿರ್ತಾರೆ ಅಂದ್ರೆ, ಒಂದು ವೇಳೆ ತಪ್ಪೇ ಮಾಡಿರುವಂತ ಅಪರಾಧಿ ಬಳಿನಲ್ಲಿ ಜಾಸ್ತಿ ಹಣ ಇತ್ತು ಅಂದ್ರೆ, ಅಪರಾಧ ಮಾಡದೇ ಇರುವಂತ ಆ ಕಡೆ ಇರುವಂತ ಲಾಯರ್ಸ್ ಈ ಜಾಸ್ತಿ ಇರುವಂತ ಈ ಐಶ್ವರ್ಯವಂತನ ಅಪರಾಧ ಮಾಡಿದಂತ ಹಣವನ್ನು ತೆಗೆದುಕೊಂಡು ನಿರಪರಾಧಿಯನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಹಲ್ಲೆಲೂಯ. ಇದು ಲೋಕದ ಕಟ್ಟಕಡೆಯಲ್ಲಿ ನಡೆಯುವಂತಹ ನ್ಯಾಯಸ್ಥಾನ. ಆದರೆ ನೀತಿ ನ್ಯಾಯಗಳ ಸಿಂಹಾಸನಾಧೀಶನಾಗಿರುವಂತ ದೇವರು ನಿನ್ನ ಬದುಕಿನಲ್ಲಿ ಕೋರ್ಟ್ ವಿಷಯ ಆಗಿರ್ಬೋದು, ಹೊಲ ಮನೆಗಳ ವಿಷಯ ಆಗಿರ್ಬೋದು, ಕುಟುಂಬದ ವಿಷಯ ಆಗಿರ್ಬೋದು, ಆತ್ಮಿಕತೆ ವಿಷಯ ಆಗಿರ್ಬೋದು, ಒಂದು ವೇಳೆ ನಿನ್ನ ಬದುಕಿನಲ್ಲಿ ಶತ್ರುಗಳು ಅನೇಕ ವಿಧವಾದಂತಹ ತಡೆಗಳನ್ನು ತಂದು ನಿನ್ನ ಬದುಕನ್ನ ಯಾವ ರೀತಿಯಾಗಿ ಬರ್ಬಾದ್ ಮಾಡಿರ್ತಾರೋ ಆ ಎಲ್ಲಾ ಸಂಗತಿಗಳು ನಿನಗೆ ಗೊತ್ತಾಗೋದಕ್ಕಿಂತ ಮುಂಚೆ ದೇವರಿಗೆ ಗೊತ್ತೇ ಆಗಿರ್ತವೆ. ಸುಮ್ಮನೆ ಆತನು ಬರಲ್ಲಮ್ಮ, ದನಕ್ಕೆ ಸ್ತೋತ್ರವಾಗಲಿ. ಆತನು ತಕ್ಕ ಶಿಕ್ಷೆಯನ್ನು ಕೊಡುವುದಕ್ಕೋಸ್ಕರವಾಗಿ ಪರಲೋಕದಿಂದ ನಿನ್ನ ಕೂಗನ್ನ ಕೇಳಿ ಆತನು ನಿನ್ನ ಮಧ್ಯದಲ್ಲಿ ಬಂದು ನಿನಗಾದಂತ ಅನ್ಯಾಯಕ್ಕೆ ಬದಲಾಗಿ ಪರಲೋಕದಿಂದ ಆತನು ನ್ಯಾಯವನ್ನು ಕೊಡುವುದಕ್ಕಾಗಿ ನಿನ್ನ ಮಧ್ಯದಲ್ಲಿ ಇಳಿದು ಬರ್ತಾನೆ. ಯಾವಾಗ ಇಳಿದು ಬರ್ತಾನೆ? ಪ್ರಾರ್ಥನೆ ಮಾಡುವಾಗ. ಹಲ್ಲೆಲೂಯ. ಯಾವಾಗ ಇಳಿದು ಬರ್ತಾರೆ? ಪ್ರಾರ್ಥನೆ ಮಾಡೋದು. ಇವತ್ತು ನಾನು ನಿಮಗೆ ಹೇಳ್ತೇನೆ, ದಿನಕ್ಕೆ ಸ್ತೋತ್ರ,
ನಿಮ್ಮ ಬದುಕಿನಲ್ಲಿ ಯಾರೇ ಬಂದು ನಿಮಗೆ ಅಡ್ವೈಸ್ ಕೇಳಿದ್ರು, ನೀವೇ ಯಾರ ಬಳಿನಲ್ಲಿ ಹೋಗೋದಕ್ಕಿಂತ ಮುಂಚೆ ಒಂದು ವೇಳೆ ನಿಮ್ಮ ಮೈಂಡ್ ಅಲ್ಲಿ ಇದು ಬರಬೇಕು, ದನಾಕ್ಕೆ ಸ್ತೋತ್ರವಾಗಲಿ. ಏನ್ ಮಾಡೋಣ? ಗಟ್ಟಿಯಾಗಿ ಹೇಳೋಣ. ಏನ್ ಮಾಡೋಣ? ಬಿಟ್ರೆ ಬೇರೆ ಯಾವುದೇ ವಿಧವಾದಂತ ಸಹಾಯ ಎಲ್ಲಿದಲ್ಲೂ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಾನು ಮಾಡ್ತೇನೆ, ನಾನು ನಡೆಸ್ತೇನೆ, ನನ್ನ ಕೈನಲ್ಲಿ ಶಕ್ತಿ ಇದೆ, ನನಗೆ ತಾಕತ್ತಿದೆ, ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಜನ ಇದ್ದಾರೆ, ನನಗೆ ಜ್ಞಾನ ಇದೆ, ನನಗೆ ತಿಳಿದುಕೊಳ್ಳಿಕ್ಕಿದೆ, ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದ್ದೇನೆ, ಬಹಳ ಅವೆಲ್ಲ ಲಿಸ್ಟ್ಗಳನ್ನು ಎಲ್ಲರೂ ಕೊಡಬಹುದು. ಆದ್ರೆ ಇದೆಲ್ಲಕ್ಕೆ ಸ್ತೋತ್ರವಾಗ್ಲಿ, ಕೊನೆಯದಾಗಿ ಯುದ್ಧ ದೇವರದೇ. ಎಲ್ಲಾ ಮುಗಿದ ನಂತರ ಆತನ ಬಳಿನಲ್ಲಿ ಬರುವುದಕ್ಕಿಂತ ಏನಾಗಿದೆಯೋ ಆ ಸಂಗತಿಗಳನ್ನ, ಏನಾಗಬೇಕೋ ಆ ಸಂಗತಿಗಳನ್ನ, ಯಾವುದು ನಡಿಬೇಕೋ ಆ ಸಂಗತಿಗಳನ್ನ, ದೇವಾ ನಾನು ಬಲಹೀನನು, ದೇವರೇ ಕರ್ತನೆ ನನಗೆ ನೀ ಸಹಾಯ ಮಾಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಮ್ಮ ನ್ಯಾಯವನ್ನು ಹೊತ್ತು ತರುವಾಗ ಖಂಡಿತವಾಗಿ ದೇವರು ವಿಶೇಷವಾದಂತ ನ್ಯಾಯವನ್ನ ನಮಗೆ ಒದಗಿಸುವುದರ ಮೂಲಕವಾಗಿ ನಮ್ಮನ್ನ ಬಲಪಡಿಸುವಂತವನ. ಮೂರನೇ ಒಂದು ಸಂಗತಿ, ದನಾಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯುಳ್ಳ ದೇವಜನರೇ, ಅದನ್ನ ಕೇಳೋದಕ್ಕಿಂತ ಮುಂಚೆ ಒಂದು ಜೀವಂತ ಸಾಕ್ಷಿ ನಿಮ್ಮ ಮಧ್ಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಬ್ಬ ಸಹೋದರಿ ನನಗೆ ಕಾಲ್ ಮಾಡಿ ಈ ರೀತಿಯಾಗಿ ಹೇಳಿದರು, ನನ್ನ ಗಂಡ ತನ್ನ ಸ್ನೇಹಿತರ ಬಳಿನಲ್ಲಿ ಒಂದು ಫ್ಲಾಟ್ ಅನ್ನು ತೆಗೆದುಕೊಳ್ಳೋದಕ್ಕೋಸ್ಕರವಾಗಿ 70 ಲಕ್ಷ ಹಣ ಕೊಟ್ಟಿದೆ. 70 ಲಕ್ಷ ಹಣ ಕೊಟ್ಟಾಗ ಕೊಟ್ಟಂತ ಆ ಹಣಕ್ಕೆ ಬದಲಾಗಿ ಯಾವುದೇ ಒಂದು ರೆಕಾರ್ಡ್ ಇಲ್ಲ, ಯಾವುದೇ ಒಂದು ಬರವಣಿಗೆ ಇಲ್ಲ. ಫ್ರೆಂಡ್ ತಾನೇ ಹೇಗೋ ಆ ಸೈಟ್ ನಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾನೆ ಎಂಬುದಾಗಿ ನನ್ನ ಗಂಡ ಬ್ಲೈಂಡ್ ಆಗಿ ಅವರ ಬಳಿನಲ್ಲಿ ವ್ಯವಹಾರ ಮಾಡಿ 70 ಲಕ್ಷ ಕೊಟ್ಬಿಟ್ರು. ನಾವು ದುಡಿದಂತ ಹಣವೆಲ್ಲ ಆತನಿಗೆ ಕೊಟ್ಟಾಗ ಒಂದು ದಿನ ಉಳಿದಂತ 10 ಲಕ್ಷ ರೂಪಾಯಿ ತೆಗೆದುಕೊಂಡು ನಾನು ನನ್ನ ಗಂಡ ಅವ್ರ ಮನೆಗೆ ಹೋಗಿದ್ವಿ. ಹೋದಂತ ಸಂದರ್ಭದಲ್ಲಿ ಆತನಿಗೆ ಹೇಳಿದ್ವಿ, ನೋಡಪ್ಪ ಈ 10 ಲಕ್ಷ ತೆಗೆದುಕೊಂಡು ನಮಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಡು ಅಂದ್ರೆ, ಏನು ಬರೀ 10 ಲಕ್ಷ ರೂಪಾಯಿ ಕೊಡ್ತಿದ್ದೀರಾ, ನಾನೆಲ್ಲಿ ನಿಮಗೆ ಸೈಟ್ ಕೊಟ್ಟಿದ್ದೆ, ನೀವೆಲ್ಲಿ ಯಾವಾಗ ನನಗೆ ದುಡ್ಡು ಕೊಟ್ಟಿದ್ದೀರಿ ಅಂತ ನನಗೆ ರಿವರ್ಸ್ ಹಾಕ್ಬಿಟ್ಟ. ಅವಾಗ ನಾವು ಕೇಳಿದ್ವಿ, ಈ ಫ್ರೆಂಡ್ ಆಗಿದ್ದೀವಿ, ಮೋಸ ಮಾಡಕ್ ಹೋಗ್ಬೇಡ, ಏನು ಕಾಮಿಡಿ ಮಾಡ್ತಾ ಇದ್ದೀನಿ. ಇಲ್ಲ ನೀನು ನನಗೆ ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟ. ಆ ವೇಳೆಯಲ್ಲಿ ನಮಗೆ ಕಂಗಾಲಾಗಿ ಹೋಗ್ಬಿಟ್ಟಿದ್ವಿ. ಇಲ್ಲ ಇದು ಒಳ್ಳೇದಲ್ಲ, ನಾವು ನಮ್ಮ ಜೀವನ ಪೂರ್ತಿ ದುಡಿದ್ರು ಸದಾ ಅಷ್ಟು ದುಡ್ಡನ್ನು ನಾವು ಕಲೆಕ್ಟ್ ಮಾಡೋಕ್ಕಾಗಲ್ಲ, ಏನೋ ನಾವು ಒಂದು ಚಿಕ್ಕ ಮನೆ ಕಟ್ಟಬೇಕೆಂಬುದಾಗಿ ನಾವು ಅದನ್ನು ಮಾಡಿದೀವಪ್ಪ ಅಂತ. ಇಲ್ಲ ನೀನು ನನಗೆ ದುಡ್ಡೇ ಕೊಟ್ಟಿಲ್ಲ, ನೀನು ಕೊಟ್ಟಿರೋದಾದ್ರೆ ನೀನು ಕೊಟ್ಟಿರುವಂಥ ರೆಕಾರ್ಡ್ ಏನಾರು ಇದೆಯಾ, ಅಥವಾ ನಾನೇನಾರು ಬರ್ಕೊಟ್ಟಿದ್ದೀನಾ, ಏನಾರಿದ್ರೆ ಹೇಳು ಅಂತ ಹೇಳಿ ಅವಮಾನ ಮಾಡಿ ಅವರನ್ನು ಮನೆಗೆ ಕಳಿಸ್ಬಿಟ್ಟಂತ ಸಂದರ್ಭದಲ್ಲಿ ಗಂಡ ಹೆಂಡತಿ ರಾತ್ರಿ ಎಲ್ಲ ಗೋಳಾಡಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಆ ಮನುಷ್ಯ ಬಂದು ಬಾಗಿಲು ತಟ್ತಾನೆ. ತೆಗೆಯುವಾಗ ಅವ್ರು ನೋಡ್ತಾರೆ, ಯಾಕೆ ನೀನು ಬಂದಿದ್ಯಾ, ರಾತ್ರಿ ಇಷ್ಟೊಂದು ಅವಮಾನ ಮಾಡಿ ನಮಗೆ ಕಳಿಸಿದಿ ಎಂಬುದಾಗಿ ಹೇಳುವಾಗ ಆ ಮನುಷ್ಯ ಕಣ್ಣೀರಿಟ್ಟು ಅವರಿಗೆ ಕೈ ಮುಗಿದು ಹೇಳ್ತಾನೆ, ನಾನು ಮಾಡಿದ್ದು ತಪ್ಪಾಯಿತು, ನಾನು ಮಾತಾಡಿದ್ದು ಸರಿಯಿಲ್ಲ, ನಾನು ಏನೋ ಮೋಸ ಮಾಡಿಬಿಡೋಣ ಅಂತ ನಾನು ಅನ್ಕೊಂಡೆ. ಆದರೆ ನೀವು ಬಂದು ನಮ್ಮ ಮನೆಯಿಂದ ಹೋದ ಮೇಲೆ ನನ್ನ ಹೆಂಡತಿ ಅಪ್ಸ್ಟಾರಿಂದ ಕೆಳಗಡೆ ಇಳಿಯುವಂತ ಸಂದರ್ಭದಲ್ಲಿ ಅವಳು ಕಾಲು ಜಾರಿ ಬಿದ್ದು ಹೋದ್ಲು. ಅವಳ ತಲೆಗೆ ಬಲವಾದ ಪೆಟ್ಟು ಬಿತ್ತು. ರಾತ್ರಿನೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅವಳ ಬ್ರೈನ್ ನಲ್ಲಿ ಬ್ಲಡ್ ಕ್ಲಾಟ್ ಆಗಿ ಅನ್ಕಾನ್ಶಿಯಸ್ ಆಗಿದೆ. ಅವಳು ಬದುಕ್ತಾಳೋ ಇಲ್ಲವೋ ಗೊತ್ತಿಲ್ಲ. ನಾನು ಮಾಡಿದ ತಪ್ಪು, ನನ್ನ ಹೆಂಡತಿ ಮೇಲೆ ಇಂಥ ಕ್ರೂರವಾದಂಥ ಶಿಕ್ಷೆ ಬಂತು, ದಯಮಾಡಿ ನನ್ನನ್ನು ಕ್ಷಮಿಸ್ರಿ, ಇವತ್ತೇ 10 ಲಕ್ಷ ಕೊಡಿ, ಇವತ್ತೇ ನಾನು ನಿಮಗೆ ರಿಜಿಸ್ಟ್ರೇಷನ್ಸ್ ಮಾಡಿಕೊಡ್ತೇನೆ ಎಂಬುದಾಗಿ ಹೇಳಿ ಅವರಿಗೆ ರಿಜಿಸ್ಟ್ರೇಷನ್ಸ್ ಮಾಡಿಕೊಟ್ಟನಂತೆ. ದೇವಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ದೇವಜನರೇ, ನ್ಯಾಯನ ದೇವರ ಬಳಿನಲ್ಲಿ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಯಾರ ಬಳಿನಲ್ಲಿ ಮಾತನಾಡಬೇಕು, ದೇವರು ಅವರ ಹತ್ರ ಮಾತನಾಡುತ್ತಾನೆ. ಯಾರಿಗೆ ಶಿಕ್ಷೆ ಕೊಡಬೇಕೋ ಅವರಿಗೆ ದೇವರು ಶಿಕ್ಷೆ ಕೊಡುವಂತವನಾಗಿದ್ದಾನೆ. ಯಾರ ಹತ್ರ ವೈಯಕ್ತಿಕವಾಗಿ ಹೋರಾಟ ಮಾಡಬೇಕೋ ದೇವರು ಅವರ ಹತ್ರ ಹೋರಾಟ ಮಾಡುವಂತವನಾಗಿದ್ದಾನೆ. ಅವರು ಕ್ಷಯ ಹೊಂದೋದಕ್ಕೆ ಅವರ ಬಲ, ಅವರ ಸಾಮರ್ಥ್ಯ, ಅವರು ದೇವರನ್ನ ನಂಬಿದ್ರು. ಒಂದು ವೇಳೆ ಅಪನಂಬಿಕೆ ಅವರಲ್ಲಿ ಇದ್ದು ಅವರು ಪ್ರಾರ್ಥನೆ ಮಾಡದೆ ಹೋಗಿದರೆ ಬೇರೆ ವಿಧವಾದಂತಹ ಬಾಗಿಲುಗಳು, ಬೇರೆ ವಿಧವಾದ ಮಾರ್ಗಗಳನ್ನು ಅವ್ರು ಹುಡುಕ್ತಾ ಇದ್ರು. ಆದ್ರೆ ಗಂಡ ಹೆಂಡತಿ ಕಣ್ಣೀರಿನಿಂದ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ್ರು. ನ್ಯಾಯ ಮುದಿಯ ಕಾಲದಲ್ಲಿ ದೇವರು ಅವರ ಮನೆಗೆ ಕಳಿಸಿದರು. ಯಾಕಂದ್ರೆ ಬೈಬಲ್ ಹೇಳ್ತದೆ,
ಸಂಜೆ ವೇಳೆಗೆ ದುಃಖವೆಂಬುದು ನಿನ್ನ ಗುಡಾರದಲ್ಲಿ ಇಳಿದುಕೊಳ್ಳುವುದಾದರೂ ಉದಯ ಕಾಲದಲ್ಲಿ ಹರ್ಷ ಧ್ವನಿಗಳನ್ನು ಕೊಡುವಂತಹ ದೇವರು ನಮ್ಮ ಕರ್ತನ ಆಗಿದ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡ್ರಿ, ನಾನು ಆಗ ಬಂದು ಬಿಡಿಸುವೆನೆ ಎಂಬುದಾಗಿ ಆತನೇ ಬರುತ್ತಾನೆ. ಆತನೇ ನಿಮ್ಮನ್ನ ಬೆಳೆಸುತ್ತಾನೆ, ಆತನೇ ನಿಮ್ಮನ್ನ ಬಲಪಡಿಸುವಂತವನಾಗಿದ. ಮೂರನೇ ಒಂದು ಸಂಗತಿಯಲ್ಲಿ ನೋಡುವಂತಹ ಸಂದರ್ಭದಲ್ಲಿ ಬರೀ ವ್ಯಾಜ್ಯಗಳನ್ನ ಮಾತ್ರ ಅಲ್ಲ, ಆತನು ಹೇಳ್ತಾನೆ, ನನ್ನ ಪ್ರಾಣವನ್ನ ನೀನು ರಕ್ಷಿಸಿದ್ದಿ ಅಂತ. ಹಲ್ಲೆಲೂಯಾ. ಗಟ್ಟಿಯಾಗಿ ಹೇಳೋಣ, ಏನನ್ನು ರಕ್ಷಿಸಿದಿ? ನನ್ನ ಪ್ರಾಣವನ್ನ ರಕ್ಷಿಸಿದಿ. ಇವತ್ತು ನೀನು ಅನ್ಕೊಂಡಿರ್ಬೋದು, ದೇನಾಕೆ ಸ್ತೋತ್ರವಾಗಲಿ, ನಾನು ಯಾರ ಗಣನೆಗೂ ಬರೋದಿಲ್ಲ, ನಾನು ಯಾರ ಲೆಕ್ಕಕ್ಕೂ ಇಲ್ಲ, ನಾನು ಏನಾದ್ರೇನು, ನಾನು ಎಲ್ಲ ಹೋಗಿ ಸತ್ರೇನು, ನಾನು ಎಲ್ಲಾದ್ರೂ ಹೋಗಿ ಆಕ್ಸಿಡೆಂಟ್ ಆದ್ರೇನು, ನನ್ನ ಬಗ್ಗೆ ಯಾರು ಕೇರ್ ಮಾಡ್ತಾರೆ, ಯಾರು ನನ್ನ ಬಗ್ಗೆ ವೈಯಕ್ತಿಕವಾಗಿ ನನ್ನ ಬಗ್ಗೆ ಯೋಚನೆ ಮಾಡ್ತಾರೆ ಎಂಬುದಾಗಿ ನೀನು ಕಳವಳ ಪಡ್ತಾ ಇರಬಹುದು. ದೇವರ ಮಗುವೆ, ಒಂದು ಸತ್ಯ ನೀನು ಅರ್ಥಕೋ, ನಿನ್ನ ಬಗ್ಗೆ ಯಾರು ಯೋಚನೆ ಮಾಡದೇ ಇರುವುದಾದ್ರು, ನಿನ್ನ ಬಗ್ಗೆ ಯಾರು ಕನಿಕರ ಅನುಕಂಪ ತೋರಿಸದೇ ಇರುವುದಾದ್ರು, ನಿನ್ನನ್ನು ಕರೆದ ದೇವರಿದ್ದಾನಲ್ಲ, ನಿನ್ನ ಪ್ರಾಣವನ್ನು ಆತನು ಕಾಪಾಡುವ ದೇವರಾಗಿದ್ದಾನೆ. ನಿನ್ನ ಪ್ರಾಣವನ್ನು ಆತನು ಕಾಪಾಡುವ ದೇವರಾಗಿದ್ದಾನೆ. ದನಾಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಉದಾಹರಣೆಯಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೋಸೆ 120 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದನು. 40 ವರ್ಷಗಳ ನಂತರ ಆ ಸೇವಾ ಜೀವಿತವನ್ನ ಮುಗಿಸಿ 120 ವರ್ಷಕ್ಕೆ ಅವನು ಸತ್ತು ಹೋಗ್ತಾನೆ. ಸತ್ತು ಹೋದಂತ ಸಂದರ್ಭದಲ್ಲಿ ಒಂದು ಕಡೆ ಸೈತಾನನು, ಪರಲೋಕದಿಂದ ಮಿಖಾಯಲು, ದೆನಾಕೆ ಸ್ತೋತ್ರವಾಗಲಿ, ಮೋಸೆಯ ಆತ್ಮದ ವಿಷಯದಲ್ಲಿ ಯುದ್ಧ ಮಾಡುವುದಕ್ಕಾಗಿ ಬರ್ತಾರೆ. ಪರಲೋಕದಿಂದ ಮಿಖಾಯಲ್ ಬಂದು ಹೇಳ್ತಾನೆ, ಇದನ್ನ ನಾನು ನಿನಗೆ ಮುಟ್ಟೋಕ್ ಕೊಡಲ್ಲ, ಇದು ನನ್ನ ಸೊತ್ತು, ಇದು ದೇವರಿಗೆ ಸಲ್ಲಬೇಕಾಗಿರುವಂತಹ ವ್ಯಕ್ತಿ ಈತನು ಪರಲೋಕಕ್ಕೆ ಹೋಗ್ಬೇಕೆಂಬುದಾಗಿ ಆತನು ಹೋರಾಟ ಮಾಡುವಾಗ, ಇಲ್ಲ, ಈತನು ಅನೇಕ ತಪ್ಪು ಪಾಪಗಳನ್ನ ಮಾಡಿರೋದ್ರಿಂದ ಇವನ ಆತ್ಮ ಪರಲೋಕಕ್ಕೆ ಹೋಗೋದಕ್ಕೆ ನಾನು ಬಿಡೋದಿಲ್ಲ, ಇವನ ಆತ್ಮ ಪಾತಾಳಕ್ಕೆ ಹೋಗ್ಬೇಕಂತ ಸೈತಾನು ಹೋರಾಟ ಮಾಡ್ತಾನೆ. ಆತ್ಮೀಯ ದೇವಶ್ರೇ, ದೆನಾಕೆ ಸ್ತೋತ್ರವಾಗಲಿ. ಇಬ್ಬರು ಹೋರಾಟ ಮಾಡುತ್ತಿರುವಂತಹ ಸಂದರ್ಭದಲ್ಲಿಯೇ ಯುದ್ಧ ನಡೀತಾನೆ ಇರ್ತದೆ. ಸೈತಾನನಿಗೂ ಮಿಖಾಲ್ ಎಂಬ ದೂತನಿಗೂ ಯುದ್ಧ ನಡೀತಿರುವಾಗ ಸ್ವತಃ ದೇವರೇ ಪರಲೋಕದಿಂದ ಇಳಿದು ಬರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೆನಾಕೆ ಸ್ತೋತ್ರವಾಗಲಿ. ದೇವರೇ ಆತನು ಪರಲೋಕದಿಂದ ಇಳಿದು ಬಂದು ಅಲ್ಲಿ ಸೈತಾನನ ವಿರುದ್ಧವಾಗಿ ಯುದ್ಧ ಮಾಡಿ ಸ್ವತಃ ತನ್ನ ಕೈಯಾರೆ ಮೋಸೆ ಶರೀರವನ್ನ ದೇವರೇ ಬಂದು ಸಮಾಧಿ ಮಾಡಿ ಆತನ ಆತ್ಮವನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ನಾವು ಅನ್ಕೊಂಡ್ ಬಿಟ್ಟಿರ್ತೇವೆ, ಸತ್ತನಾಗ ಯಾರು ಬರ್ತಾರೆ, ಯಾರು ಎತ್ಕೊಂಡು ಹೋಗ್ತಾರೆ, ಯಾರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂತ. ನೀನು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ಆಗಿರುವುದಾದ್ರೆ, ನೀನು ದೇವರೊಟ್ಟಿಗೆ ಜೀವಿಸುವಂತ ವ್ಯಕ್ತಿ ಆಗಿರುವುದಾದ್ರೆ, ದೇವರೇ ನಿನಗೆ ಸರ್ವಸ್ವವಾಗಿರುವುದಾದ್ರೆ, ನಿನ್ನ ಆರಂಭದಿಂದ ನಿನ್ನ ಅಂತ್ಯದ ತನಕ, ಈ ಲೋಕದ ಯಾತ್ರೆಯ ನಂತರ ಪರಲೋಕ ಸಾನ್ನಿಧ್ಯಾನ ಸೇರುವ ತನಕ ಆತನೇ ನಿನ್ನ ಬಳಿನಲ್ಲಿ ನಿಂತುಕೊಂಡು ನಿನಗೆ ಸಹಕಾರಿಯಾಗುತ್ತಾನೆ. ಆತನೇ ನಿನ್ನ ಬಳಿಯಲ್ಲಿ ನಿಂತುಕೊಂಡು ನಿನ್ನ ಎಲ್ಲಾ ಕಾರ್ಯಗಳನ್ನು ಆತನು ನೆರವೇರಿಸುವಂತವನಾಗಿದ್ದಾನೆ. ಅದಕ್ಕೆ ಭಕ್ತನಾದ ದಾವೀದನು 18ನೇ ಕೀರ್ತನೆಯಲ್ಲಿ 3-4 ವಚನಗಳನ್ನು ಗಮನಿಸುವಂತಹ ಸಂದರ್ಭದಲ್ಲಿ ಆತನು ಸ್ಪಷ್ಟಪಡಿಸ್ತಾನೆ. ಪ್ರೀತಿಯುಳ್ಳ ದೇವಶಂಟ್ರೆ, ಬರೀ ಆತನು ನಮ್ಮ ಮಧ್ಯದಲ್ಲಿ ಬರುವುದು ಮಾತ್ರವಲ್ಲ, ಪ್ರಾರ್ಥಿಸುವಾಗ ನಮ್ಮ ವ್ಯಾಜ್ಯಗಳನ್ನ ತೀರಿಸುತ್ತಾನೆ, ನಮಗೆ ನ್ಯಾಯವನ್ನ ಆತನು ಒದಗಿಸುತ್ತಾನೆ. ಮೂರನೇ ಒಂದು ಸಂಗತಿ, ನಮ್ಮ ಪ್ರಾಣವನ್ನ ಆತನು ಕಾಪಾಡುತ್ತಾನೆ. ಓದಿಕೊಂಡು ಕೇಳಿಸಿಕೊಳ್ಳುತ್ತಾಗೋಣ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು, ಆತನಿಗೆ ನಾನು ಮೊರೆ ಇಡಲು, ಆತನಿಗೆ ನಾನು ಪ್ರಾರ್ಥಿಸಲು, ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಮೃತ್ಯು ಪಾಶಗಳು ನನ್ನನ್ನು ಸುತ್ತಿಕೊಂಡವು. ನೋಡಿ, ನರಕ ಸಾದೃಶ್ಯವಾದಂತ ಮೃತ್ಯು ಪಾಶಗಳು, ನರಕ ಸಾದೃಶ್ಯವಾದಂತ ಆ ಸಾವು ಬದುಕಿನ ಮಧ್ಯದಲ್ಲಿ ಇರುವಂತಹ ಹೋರಾಟಗಳು,
ನನಗೆ ಎದುರಾದರೂ ನಾಶ ಪ್ರವಾಹವು, ನಾಶನದ ಪ್ರಭಾವವು ನನ್ನನ್ನು ನಡುಗಿಸಿತು. ನನ್ನನ್ನು ನಡುಗಿಸಿದ್ರು. ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು. ಮರಣಕರವಾದ ಹುರುಲುಗಳು ನನ್ನ ಎದುರಿನಲ್ಲಿದ್ದವು. ಅಂತ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆ ಇಟ್ಟೆನು. ನಾನು ಯೆಹೋವನಿಗೆ ಪ್ರಾರ್ಥನೆ ಮಾಡಿದೆನು. ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನ ಕೇಳಿದನು. ನನ್ನ ಕೂಗು ಆತನ ಸನ್ನಿಧಿಗೆ ಸೇರಿ ಕೇಳಿಸಿತು. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಸ್ತೋತ್ರ ಮಾಡುವಂತವರಾಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವಜನರೇ, ಮರಣ ಪಾಶಗಳು, ಮೃತ್ಯುವಿನ ಎಲ್ಲಾ ವಿಧವಾದಂತಹ ತಡೆಗಳು, ಎಲ್ಲ ವಿರೋಧಿಗಳ ತಂತ್ರಗಳು, ಎಲ್ಲ ವಿಧವಾದಂತಹ ಮಾಟ ಮಂತ್ರದ ಸಂಗತಿಗಳು, ಶಾಪದ ಕಟ್ಟುಗಳು, ಎಲ್ಲ ಬಂಧನಗಳು, ಎಲ್ಲ ವಿಧವಾದಂತಹ ತಡೆಗಳು, ಎಲ್ಲ ಇಕ್ಕಟ್ಟುಗಳು, ಎಲ್ಲ ಅನಾರೋಗ್ಯ, ಎಲ್ಲ ಪಿಚಾಸಿ ಪೀಡೆಯ ಕಾರ್ಯಗಳು ಬಿಡುಗಡೆ ಹೊಂದುವಂತಹ ಸ್ಥಳವೇ ದೇವರ ಮಂದಿರ. ಅದು ದೇವರ ಸನ್ನಿಧಾನ. ದೇವರ ಸನ್ನಿಧಾನದಲ್ಲಿ ನಾನು ಮೊರೆ ಇಡಲು, ನಾನು ಪ್ರಾರ್ಥಿಸಿದಲು ದೇವರು ನನಗೆಲ್ಲವನ್ನ ಬಿಡುಗಡೆ ಕೊಟ್ಟನು ಎಂಬುದಾಗಿ ಭಕ್ತನಾದಂಥ ದಾವಿದನು ಇಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಆತನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಕ್ಕಾಗಿಯೇ ಆಗಸ್ಟ್ 15, 16, 17 ಅಂದ್ರೆ ಇದೇ ಶುಕ್ರವಾರ, ಶನಿವಾರ, ಭಾನುವಾರ ಯಾವ ಮರಣ ಪಾಶಗಳು, ಯಾವ ಶಾಪದ ಕೊಂಡಿಗಳು, ಯಾವ ವಿಧವಾದಂತಹ ರೋಗ, ಯಾವ ವಿಧವಾದಂತಹ ಬಡತನ, ಯಾವುದೇ ವಿಧವಾದಂತಹ ಮಕ್ಕಳಾಗದಿರುವಂತಹ ಬಂಚೆತನದ ಕ್ರಿಯೆಗಳು, ಯಾವ ವಿಧವಾದಂತಹ ವಿರೋಧಿಗಳು, ಯಾವ ವಿಧವಾದಂತಹ ಶತ್ರುಬಾಧೆ, ಯಾವ ವಿಧವಾದಂತಹ ಕೊರತೆಗಳು, ಯಾವ ವಿಧವಾದಂತಹ ಕಣ್ಣೀರು ವೇದನೆ, ಯಾವ ವಿಧವಾದಂತಹ ಕುಟುಂಬದ ಕಲಹ ನಿನ್ನ ಜೀವಿತದಲ್ಲಿ ಇದುವರೆಗೆ ಆಳ್ವಿಕೆ ಮಾಡ್ತಾ ಇದೆಯೋ ಅದು ಬಿಡುಗಡೆ ಹೊಂದುವಂತ ಸಮಯ ದೇವರ ಸನ್ನಿಧಾನದಲ್ಲಿ ಈ ಶುಕ್ರವಾರ, ಶನಿವಾರ ನೀವು ನಂಬಿಕೆಯಿಂದ ದೇವ ಮಂದಿರಕ್ಕೆ ಓಡೋಡಿ ಬರುವುದಾದರೆ, ಈ ಕೂಟದಲ್ಲಿ ಭಾಗವಹಿಸುವುದಾದರೆ, ಯೇಸುವಿನ ನಾಮದಲ್ಲಿ ಅವೆಲ್ಲವನ್ನ ತಂದೆಯಾದ ದೇವರು ಯುದ್ಧ ಮಾಡಿ ಬಿಡುಗಡೆ ಕೊಡುವಂತವನಾಗಿದ್ದಾನೆ. ಆತನ ಮಹಿಮೆಯನ್ನ ನೋಡುವುದಕ್ಕಾಗಿ ಮಿಸ್ ಮಾಡದೆ ಬನ್ರೆ. ಆತ್ಮೀಯ ದೇವಜನರೇ, ನಿಮ್ಮ ಜೀವಿತದ ಯಾತ್ರೆಯಲ್ಲಿ ಪ್ರಾರ್ಥನೆಗಿಂತ ಮಿಗಿಲಾದಂಥ ದೊಡ್ಡದಾದ ಶಕ್ತಿ ಯಾವುದೂ ಇಲ್ಲ. ಪ್ರಾರ್ಥಿಸಿದರೆ ದೇವರು ಇಳಿದು ಬರ್ತಾನೆ, ನಿನಗೆ ಧೈರ್ಯ ಕೊಡ್ತಾನೆ, ನಿನಗೆ ನ್ಯಾಯ ಕೊಡ್ತಾನೆ, ನಿನ್ನ ಪ್ರಾಣವನ್ನು ರಕ್ಷಿಸುತ್ತಾನೆ, ನಿನ್ನ ವಿರೋಧಿಗಳಿಂದ ದೂರ ಮಾಡುತ್ತಾನೆ, ನಿನ್ನ ಮರಣ ಪಾಶಗಳಿಂದ ಆತನು ಸೌಖ್ಯ ಕೊಡುತ್ತಾನೆ, ಪಾತಾಳದ ವೇದನೆಗಳಿಂದ ಬಿಡಿಸುವಂತ ಸಾಮರ್ಥ್ಯ, ಬಿಡಿಸುವಂತ ಒಂದು ಬೀಗದ ಕೈಯೇ ಅದು ಪ್ರಾರ್ಥನೆಯಾಗಿರುವಂಥದ್ದಾಗಿದೆ. ಎಲ್ಲ ಕೈಗಳನ್ನ ಮೇಲೆ ಕೆತ್ತಿ ಕಣ್ಣುಗಳನ್ನು ಮುಚ್ಚಿ ನಾನು ಹೇಳಿದ ಹಾಗೆ, ಏಸಪ್ಪ ನಾನು ನಿನಗೆ ಕೂಗುತ್ತೇನೆ, ನಾನು ನಿನಗೆ ಮೊರೆ ಇಡುತ್ತೇನೆ, ನಾನು ನಿನಗೆ ಪ್ರಾರ್ಥಿಸ್ತೇನೆ. ನನ್ನ ಕಷ್ಟದ ಸಮಯದಲ್ಲಿ, ನನ್ನ ದುಃಖದ ಸಮಯದಲ್ಲಿ, ನನ್ನ ಒಂಟಿತನದ ಸಮಯದಲ್ಲಿ, ನನ್ನ ಅನಾರೋಗ್ಯದ ಸಮಯದಲ್ಲಿ, ಬಾಧೆ ಪಡುವ ಸಮಯದಲ್ಲಿ, ಸಾಲದ ಸಮಯದಲ್ಲಿ, ಬಂಧನಗಳು ಇರುವಂತಹ ಸಮಯದಲ್ಲಿ ಏಸಪ್ಪ ನನಗೆ ಕಾಪಾಡು ಎಂಬುದಾಗಿ, ಏಸಪ್ಪ ನನಗೆ ಕಾಪಾಡು ಎಂಬುದಾಗಿ ನಜರೇತಿನ ಯೇಸಯ್ಯ ಕೂಗನ್ನು ಕೇಳುವವನೇ, ನೀನು ನನ್ನ ಮಳೆಯಲ್ಲಿ ನೀನು ಇಳಿದು ಬಂದು ನೀನು ನನಗೆ ಧೈರ್ಯಪಡಿಸು, ನೀನು ನನ್ನ ನ್ಯಾಯವನ್ನು ತೀರಿಸು, ನನ್ನ ಪ್ರಾಣವನ್ನ ಸಂರಕ್ಷಿಸು. ನನ್ನ ಶತ್ರುಗಳು, ನನ್ನ ವಿರೋಧಿಗಳು, ನನಗಿರುವಂತಹ ಬಾಧೆ, ನನಗಿರುವಂತಹ ಬಂಧನಗಳಿಂದ ದೇವ ನೀನು ಬಿಡಿಸುವಂತವನಾಗು. ನಜರೇತಿನ ಯೇಸುವಿನ ನಾಮದಲ್ಲಿ ಇನ್ನು ಮುಂದೆ ಕೂಗುವುದಾದರೆ ಅದು ನಿನ್ನ ಸಾನ್ನಿಧ್ಯಾನದಲ್ಲಿ, ಅದು ನಿನ್ನ ಮಂದಿರದಲ್ಲಿ, ನಿನ್ನ ಸಮ್ಮುಖದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ನನ್ನನ್ನು ಬಲಪಡಿಸು, ನನ್ನ ಮಕ್ಕಳನ್ನು ಬಲಪಡಿಸು, ನನ್ನನ್ನು ಬಲಪಡಿಸು, ನನಗೆ ಆರೋಗ್ಯವನ್ನು ದಯಪಾಲಿಸು, ನಾನು ಮಾಡುವ ಉದ್ಯೋಗವನ್ನು ಆಶೀರ್ವಾದ ಮಾಡು, ನಾನು ಮಾಡುವಂತಹ ಬಿಸಿನೆಸ್ ಅನ್ನು ಆಶೀರ್ವಾದ ಮಾಡು, ನನ್ನ ಹೊಲ ಮನೆಗಳನ್ನು ಆಶೀರ್ವಾದ ಮಾಡು. ಎಂಥ ಕಷ್ಟದ ವೇಳೆಯಲ್ಲಿಯೂ ಅಪ್ಪ ಏಸಪ್ಪ ನಾನು ನಿನ್ನನ್ನೇ ಎದುರು ನೋಡುತ್ತೇನೆ, ನಿನ್ನ ಸಹಾಯಕ್ಕಾಗಿ ನಾನು ಬೇಡುತ್ತೇನೆ. ನನಗೆ ಕೃಪೆ ಮಾಡಿ ನಡೆಸುವಂತ ನಾನು ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ.